ನಮಸ್ತೆ ವೀಕ್ಷಕರೇ, ಶ್ರೀ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಲೆಫ್ಟ್ ಓವರ್ಸ್ ಇಡ್ಲಿಯಿಂದ ಈ ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿ ಆದಂತಹ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಲೆಫ್ಟ್ ಓವರ್ ಇಡ್ಲೀಸ್ ಮನೇಲಿದೆನಾ? ಹಾಗಾದರೆ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಒಂದು ರುಚಿಯಾದ ಖಾದ್ಯವನ್ನು ನಾವು ಈ ಲೆಫ್ಟ್ ಓವರ್ ಇಡ್ಲೀಸಿಂದ ಮಾಡಬಹುದು. ಈ ಲೆಫ್ಟ್ ಓವರ್ ಇಡ್ಲೀಸ್ನಿಂದ ರೆಸಿಪಿನ ಮಾಡಲಿಕ್ಕೆ ಈ ಥರ ಒಂದೊಂದೇ ಇಡ್ಲಿನ ಸಣ್ಣ ತುಂಡುಗಳನ್ನಾಗಿ ಮಾಡಬೇಕು. ಅದರ ಒಂದು 5ರಿಂದ 6 ಇಡ್ಲೀಸ್ ಇದೆ, ಅದಿಷ್ಟನ್ನು ನಾನು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ತಾಯಿದ್ದೀನಿ. ಈ ಲೆಫ್ಟ್ ಓವರ್ ಇಡ್ಲೀಸ್ನ ರೆಸಿಪಿ ಮಾಡೋದು ತುಂಬಾ ಸುಲಭ. ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಆ್ಯಂಡ್ ರೆಗ್ಯುಲರ್ ಇಡ್ಲಿಗಿಂತ ಇದು ಟೇಸ್ಟಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. Please try this recipe if you have a leftover idlis in your home. Thankful. ಈಗ ನಾನು ಒಂದು ಕಡಾಯಿಗೆ ಒಂದು 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಮತ್ತು ಈ ಇಡ್ಲಿ ಏನಿದೆ ಕಟ್ ಮಾಡ್ಕೊಂಡಿರೋ ಅಂಥದ್ದು ಅಷ್ಟು ಇಡ್ಲಿನ ಹಾಕ್ತಾಯಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಕರಿ ಲೀವ್ಸ್. ನಿಮಗೆ ಬೇಕಾದರೆ ಕರಿಬೇವು ಕೂಡ ಹಾಕಬಹುದು. ಹಾಕಿ ಚೆನ್ನಾಗಿ ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಆದಷ್ಟು ಏನಾಗುತ್ತೆ, ಇಡ್ಲಿ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಇಡ್ಲೀಸ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಇಟ್ ಗಿವ್ಸ್ ಒನ್ ಬೆಟರ್ ಕಲರ್ನ ಕೊಡುತ್ತೆ. ಈ ಲೆಫ್ಟ್ ಓವರ್ ಇಡ್ಲಿ ರೆಸಿಪೀಸಿಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿ, ನೆಕ್ಸ್ಟ್ 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಬಳಸ್ತಾ ಇದ್ದೀನಿ. ಈ ಸಾಂಬಾರು ಪುಡಿ ಹೋಮ್ ಮೇಡ್. ಈ ಸಾಂಬಾರು ಪುಡಿಯನ್ನು ಹಾಕಿ ಮತ್ತೆ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಇಡ್ಲೀಸಿಗೆ ಕೋಟ್ ಆಗುತ್ತೆ. ಸೊ ಇಟ್ ಗಿವ್ಸ್ ಅನ್ ನೈಸ್ ಫ್ಲೇವರ್, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಚೆನ್ನಾಗಿ ಕೋಟ್ ಮಾಡಿ. ಸೊ ಇದಿಷ್ಟು ಎಲ್ಲ ಮಿಕ್ಸ್ ಆದಮೇಲೆ ಫ್ಲೇವರ್ಸ್ ಎಲ್ಲನೂ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಆಲ್ರೆಡಿ ಇಡ್ಲಿಲೇ ಉಪ್ಪಿರುತ್ತೆ, ಒಂದು ಸ್ವಲ್ಪ ಈ ಮಸಾಲಾಗೋಸ್ಕರ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಟ್ ಗಿವ್ಸ್ ಅನ್ ನೈಸ್ ಟೇಸ್ಟ್ ದ ಇಡ್ಲೀಸ್. ಚೆನ್ನಾಗಿ ಇಡ್ಲಿನ ಮಸಾಲಾನ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಇದೇ ಥರ ಒಲೆ ಮೇಲೆ ಬಿಟ್ಟರೆ ಸಾಕು. ಚೆನ್ನಾಗಿ ಇಡ್ಲೀಸ್ ಎಲ್ಲ ಒಂದು ನೈಸ್ ಕೋಟಿಂಗ್ ಬಂದಿರುತ್ತೆ ಮಸಾಲದು. ಆಮೇಲೆ ಕೊನೆಯದಾಗಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಫಾರ್ ದಸ್ಟ್ ಎಕ್ಸ್ಟ್ರಾ ಫ್ಲೇವರ್. ಈ ಕೊತ್ತಂಬರಿನ ಹಾಕೋದ್ರಿಂದ ಇಡ್ಲಿಗೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟ್ ಬರುತ್ತೆ. ಸೊ ಪ್ಲೀಸ್ ಡೂ ಟ್ರೈ ದಿಸ್ ರೆಸಿಪಿ. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ. ಇದನ್ನು ತಿನ್ನೋದಕ್ಕೆ ಜೊತೆಗೆ ಯಾವುದೇ ಚಟ್ನಿ ಏನೂ ಬೇಡ, ಹಾಗೇ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. Please subscribe to my channel. Thanks for watching. Share the video as much as possible. Thank you. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.